ಲಿಂಗಾಯತ ಸಮುದಾಯ ಮತ್ತೆ ಸಿಡಿದಿದ್ದೇ ಒಂದು ದೊಡ್ಡ ಅಧಿವೇಶನ ನಡೆಯಿತು. ಎಲ್ಲ ನಾಯಕರು ಅದರಲ್ಲಿ ಭಾಗವಹಿಸಿದ್ರು. ಕೆಲವು ನಿರ್ಣಯಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಜಾತಿ ಜನಗಣತಿ ವಿರುದ್ಧ ಲಿಂಗಾಯತ ಮುಖಂಡರು ಸಿಡಿದೆದ್ದಿದ್ದಾರೆ, ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಜಾತಿ ಜನಗಣತಿಗೆ ಕಾಂಗ್ರೆಸ್ ನಾಯಕರೇ ಆಕ್ಷೇಪ ವ್ಯಕ್ತಪಡಿಸಿದ್ದು. ಆರಂಭದಲ್ಲಿ ಅಧಿವೇಶನದ ನಿರ್ಣಯದಿಂದ ಸಿಎಂಗೆ ಮತ್ತಷ್ಟು ಇಕ್ಕಟ್ಟಾಗಿದೆ. ಅಲ್ಲದೆ ವೀರಶೈವ ಲಿಂಗಾಯತ ಮಹಾ ಅಧಿವೇಶನದಲ್ಲಿ 8 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಜಾತಿ ಜನಗಣತಿ 8 ವರ್ಷಗಳಷ್ಟು ಹಳೆಯದ್ದು, ಅದರಲ್ಲಿನ ಅಂಶಗಳು ಸೋರಿಕೆಯಾಗಿದೆ, ನಮಗೆ ಬೇಡ, ಕಾಂತರಾಜು ಆಯೋಗದ ವರದಿಯನ್ನು ಸರ್ಕಾರ ಒಪ್ಪಿಕೊಳ್ಳಬಾರ್ದು, ಮತ್ತೊಮ್ಮೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ಆಗಬೇಕು ಅಂದರೆ ಜಾತಿ ಜನಗಣತಿಗೆ ನಾವು ವಿರೋಧ ಅಲ್ಲ, ಇದು ಬೇಡ. ಆಮೇಲೆ ಸಮುದಾಯವನ್ನು ಕೇಂದ್ರ ಸರ್ಕಾರ OBCಗೆ ಸೇರಿಸಬೇಕು, ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು. ಧರ್ಮದ ಕಾಲಮ್ನಲ್ಲಿ ವೀರಶೈವ ಅಥವಾ ಇಂಪಾರ್ಟೆಂಟ್ ವೀರಶೈವ ಅಥವಾ ಲಿಂಗಾಯತ ಅಂತ ಬರೆಸಬೇಕು. ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಬಾರ್ದು, ಲಿಂಗಾಯತ ಅಥವಾ ವೀರಶೈವ ಅಂತ ಬರೆಸಬೇಕು. ಜನಗಣತಿಯಲ್ಲಿ ಹಿಂದೂ ಮತ್ತು ತಮ್ಮ ಉಪಜಾತಿ ಹೆಸರು ಬರೆಸಬಾರ್ದು. ನಿಜಲಿಂಗಪ್ಪ ವಾಸವಿದ್ದ ಚಿತ್ರದುರ್ಗದ ನಿವಾಸವನ್ನು ಸರ್ಕಾರ ಖರೀದಿಸಬೇಕು. ಆಗಸ್ಟ್ 8, 2024 ಸ್ಮಾರಕ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕು. ಬೇರೆ 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 ವಿಚಾರಗಳನ್ನು ಸಿಎಂ, ಆಮೇಲೆ ಲಿಂಗಾಯತ್ ಸಿಎಂ ಆಗಬೇಕು ಅಂತೇಳಿ ಮನವಿಯನ್ನೆಲ್ಲ ಮಾಡಿದ್ದಾರೆ. ಮುಖ್ಯವಾಗಿ ಹಿಂದೂ ಅಂತ ಬರೆಸಬಾರ್ದು ಅಂತ ಹೇಳಿ. ಈಗ BJP ನಾಯಕರು ಏನು ಹೇಳ್ತಾರೆ, ಹಿಂದೂನ ಅದರಲ್ಲಿರುವಂಥವರು ಲಿಂಗಾಯತರ? ಕಾಂಗ್ರೆಸ್ ಈ ಥರ ಪ್ರಶ್ನೆ ಮಾಡುತ್ತಾ ಗೊತ್ತಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಅಂಥದ್ದೇ ಬೇಕಾಗಿದೆ. ಕಾಂಗ್ರೆಸ್ ಈ ಹಿಂದೆ ಕೂಡ ಲಿಂಗಾಯತ ಧರ್ಮವನ್ನು ಒಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿತ್ತು. ಅದು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನಿದ್ರು ಕೂಡ ದೊಡ್ಡ ಸೋಲು ಉಂಟಾಯಿತು. ಈ ಬಾರಿ ಲಿಂಗಾಯತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಜೊತೆ ನಿಂತಿದ್ದಾರೆ. ಅದನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋತಾರೆ ಗೊತ್ತಿಲ್ಲ. ಒಂದು ವೇಳೆ ಲಿಂಗಾಯತರು ಮತ್ತೊಮ್ಮೆ CM ರೇಸ್ಗೆ ಹೋದರೆ, ಯಾರೆಲ್ಲ ಇದ್ದಾರೆ CM ರೇಸ್ನಲ್ಲಿ? ಬನ್ನಿ, ಎಲ್ಲ ವಯೋವೃದ್ಧರು, ಕೆಲವರೆಲ್ಲ. ಚಾಮನೂರು ಶಿವಶಂಕರಪ್ಪ ಇದ್ದಾರೆ, ಈಗಾಗಲೇ ಮಂತ್ರಿ ಆಗಿಲ್ಲ ಅವರು ಸಾಧ್ಯ ಇದೆಯಾ ಅಂದರೆ ಮುಂದಿನ ಫೇಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ಈಶ್ವರ್ ಖಂಡ್ರೆ ಅವರಿದ್ದಾರೆ, ಮುಖ್ಯಮಂತ್ರಿ ಪಟ್ಟದತ್ತ ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ. ವಿನಯ್ ಕುಲಕರ್ಣಿ ಅಷ್ಟು ಬೇಗ ಸಾಧ್ಯ ಇಲ್ಲ. ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಇವರ ಹತ್ರ ತಾಕತ್ತಿದೆ. ಆ್ಯಂಡ್ ಜಗದೀಶ್ ಶೆಟ್ಟರ್ ಇನ್ನೊಮ್ಮೆ ಸಾಧ್ಯ ಇದೆಯೋ ಗೊತ್ತಿಲ್ಲ. MB ಪಾಟೀಲ್ ಮತ್ತೊಬ್ಬರು ಕಾಂಗ್ರೆಸ್ನಿಂದ. ಆ್ಯಂಡ್ ಸೋಮಣ್ಣ ಇರ್ಬೋದು, ಸೋಮಣ್ಣ ಕೂಡ ಇರ್ಬೋದು. ಆದರೆ ಕೆಲವೊಮ್ಮೆ ಪಟ್ಟದಿಂದ ಆ ಕಡೆ ಹೋಗ್ಬಿಡ್ತದೆ, ಸದ್ಯಕ್ಕಿರೋದಿಲ್ಲ, ಮುಂದಿನ ದಿನಗಳಲ್ಲಿ ಇರುತ್ತಾ. ಸೊ ಇವರೆಲ್ಲ ಫೇಸ್, ಲಿಂಗಾಯತ CM ರೇಸ್ನ ಫೇಸ್. ಆದರೆ ಒಬ್ಬ ಬಲಿಷ್ಠ ನಾಯಕ ಬೇಕಾಗುತ್ತೆ. ಈಗ ಚಾಮನೂರು ಶಿವಶಂಕರಪ್ಪ ಅವರು ಒಂದು ರೀತಿಯಲ್ಲಿ ಅಧ್ಯಕ್ಷರು, ಅವರ ಮಾತನ್ನು ಎಲ್ಲರೂ ಕೇಳ್ತಾರೆ. ಆದರೆ ವಯಸ್ಸು ಅವರಿಗೆ ಅವಕಾಶ ಕೊಡುತ್ತಾ? ಒಂದು ವೇಳೆ ಈಶ್ವರ್ ಖಂಡ್ರೆ ಅವರಿಗೆ ಆ ಒಂದು ರೇಸಲ್ಲಿ ಅಷ್ಟು ಫಾಸ್ಟ್ ಇದ್ದಾರೆ ಅವರು. ಬಸವರಾಜ ರಾಯರೆಡ್ಡಿ ಆಗಲಿಕ್ಕೆ ಆಗತ್ತಾ? ಹಾಗಂತ ಕೇವಲ ಲಿಂಗಾಯತರೇ ಆಗ್ತಾ ಇರೋಕ್ಕಾಗತ್ತಾ? ಯಾಕಂದರೆ BJP ಬಂದರು, ಕಾಂಗ್ರೆಸ್ ಬಂದರು, ಆಯಾಯ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಆಗಬೇಕಲ್ಲ CM. ಸೊ ಹಾಗಿರುವಾಗ ಇವರೆಲ್ಲ ರೇಸಲ್ಲಿದ್ದಾರೆ. ಇನ್ನು ಹಲವು ತಿಂಗಳಿನಿಂದ ಕಣ್ಮರೆಯಾಗಿದ್ದಂತಹ BJPಯ ಹಿಂದುತ್ವದ ನಾಯಕ, ಎಲ್ರಿಗೂ ಇವರು ಭಾಳ ಅಚ್ಚುಮೆಚ್ಚು BJPಯಲ್ಲಿ, ಅನಂತಕುಮಾರ್ ಹೆಗಡೆ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಸುದ್ದಿ ಹಾಕಿದ್ದಾರೆ ಅನ್ನೋದು CM ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಡೋ ಮೂಲಕ, ತಾಕತ್ತಿದ್ದರೆ ಭಾರತ ಹಿಂದೂ ರಾಷ್ಟ್ರ ಆಗುವುದನ್ನು ತಡೆಯಲಿ ಅಂತ ಸವಾಲು ಹಾಕಿದ್ದಾರೆ ಅನಂತಕುಮಾರ್ ಹೆಗಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಾಧ್ಯವಾದರೆ ಭಾರತವನ್ನು ಹಿಂದೂ ರಾಷ್ಟ್ರ ಅಂದರೆ, ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದರು ಮೊನ್ನೆ, ಯಾವುದೇ ಕಾರಣಕ್ಕೂ ಭಾರತವನ್ನು ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಅದಕ್ಕೆ ಪ್ರತ್ಯುತ್ತರವಾಗಿ ಸಾಧ್ಯವಿದ್ದರೆ, ತಾಕತ್ತಿದ್ದರೆ ಹಿಂದೂ ರಾಷ್ಟ್ರ ಆಗೋದನ್ನು ತಡೆಯಲಿ ಅಂತ ಹೇಳಿದ್ದಾರೆ. ಹಿಜಾಬ್ ವಿಚಾರದ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಆ ಮೂಲಕ ಏನು ಹೇಳಕ್ಕೆ ಹೊರಟಿದ್ದಾರೆ? ನಾನು ಮತ್ತೆ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರಾ, ಅಥವಾ ಒಂದು ಹೊಸ ಇಶ್ಯೂವನ್ನು ಎತ್ತ ಹಾಕ್ತಾ ಇದ್ದಾರಾ? ಅನಂತಕುಮಾರ್ ಹೆಗಡೆ ಏನು ಹೇಳಿದರು, ಆಮೇಲೆ ಇದರ ಹಿಂದಿನ ರಾಜ್ಯಕ್ಕೆ ಏನು ಹೇಳ್ತೀನಿ, ಕೇಳಿಸ್ಕೊಳ್ಳೋರ ಮಾತು. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ. ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ, ಗೊತ್ತಾಯ್ತಾ? ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶನ. ಇದು BJPಯವರ ಸ್ಲೋಗನ್, ಇದು BJPಯವರ ಸಿದ್ಧಾಂತ, ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ. ಇದನ್ನು ಬರ್ಕೊಳ್ಳಿ, ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನು ತಡೀಲಿ.
ಹಿಂದೂ ರಾಷ್ಟ್ರ ನಿರ್ಮಾಣದ ಮೊದಲ ಹೆಜ್ಜೆಯ ಗುರುತುಗಳಿವಲ್ಲ. ಮುಂದಿನ ದಿವಸದಲ್ಲಿ ಬಿ ಜೆ ಪಿಗೆ ಖಂಡಿತವಾಗಿ ಒಳ್ಳೆಯ ಭವಿಷ್ಯ ಇದೆ. ಈ ಸಿದ್ದರಾಮಯ್ಯನ ದುರಹಂಕಾರಿ ಸರ್ಕಾರ ಹೆಚ್ಚು ದಿವಸ ಉಳಿಯುವುದಿಲ್ಲ ಮತ್ತು ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಅದನ್ನು ಬಿಟ್ಟು ಬೇರೆ ದಾರಿನೂ ಇಲ್ಲ. ಅವ್ರು ಬದುಕಬೇಕು ಅಂತಂದ್ರೆ ಮುಸಲ್ಮಾನರ ಹಿಜಾಬನ್ನು ಹಿಡ್ಕೊಂಡೇ ಓಟ್ ತಗೋಬೇಕು. ಹಿಜಾಬಿನ ಹಿಂದ್ಗಡೆನೇ ತಿರುಗ್ತಕ್ಕಂಥ ಈ ಸರ್ಕಾರಕ್ಕೆ ಹೆಚ್ಚು ದಿವಸ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ಖಂಡಿತವಾಗಿ ಬಿ ಜೆ ಪಿಗೆ ಭವಿಷ್ಯ ಇದೆ. ಕರ್ನಾಟಕ